ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪರಮಾತ್ಮನ ಬಗ್ಗೆ ಇಲ್ಲಿವರೆಗೂ ನಾವು ತಿಳಿದುಕೊಂಡಿದ್ದೀವಿ. ಪರಮಾತ್ಮನ ಜೊತೆ ಸಂಬಂಧ ಹೇಗೆ ಬೆಳೆಸೋದು ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ಇವತ್ತು ಬ್ರಹ್ಮಕುಮಾರಿ ಅನಿತಾ ಅಕ್ಕನವ್ರ ಜೊತೆ ನಾವು ಮಾತನಾಡೋಣ. ಅವರು ನಮ್ಮ ಜೊತೆಲಿ ಇವತ್ತು ಬಂದಿದ್ದಾರೆ. ನಮಸ್ಕಾರ ಅಕ್ಕನವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪರಮಾತ್ಮನ ಬಗ್ಗೆ ನಾವು ಸಂಬಂಧ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿವರೆಗೆ ಇಟ್ಕೊಂಡಿದ್ವಿ. ನಾವು ಧ್ಯಾನ ಮಾಡ್ತಿದ್ವಿ, ಜಪ ಮಾಡ್ತಿದ್ವಿ, ಮಂತ್ರೋಚ್ಚಾರಣೆ ಮಾಡ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ. ಇದೆಲ್ಲ ಪರಮಾತ್ಮನ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ವಿ. ನೀವು ಹೇಳ್ತಾ ಇದ್ದೀರಿ ಮೆಡಿಟೇಷನ್ ಮಾಡೋದು ಇನ್ನೊಂದು ಥರದ ಪರಮಾತ್ಮನ ಜೊತೆ ಸಂಬಂಧ ಇಟ್ಕೊಳ್ಳೋದು. ಹಾಗಾದರೆ 4-5 ಪದ್ಧತಿಗಳೇನಿದ್ದಾವಲ್ಲ, ಅದರ ಪೈಕಿ ಪ್ರಾರ್ಥನೆ ಮತ್ತು ನೀವು ಹೇಳೋ ಪದ್ಧತಿ, ಇದರಲ್ಲಿ ಏನು ವ್ಯತ್ಯಾಸ? ಹೇಗೆ ನಾವು ನೋಡ್ತಾ ಇದ್ದೀವಿ, ಪ್ರಾರ್ಥನೆ ಅನ್ನುವಂಥದ್ದು ಎಷ್ಟೋ ಸಮಯದಿಂದ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಮನೆಯಲ್ಲಿರುವಂಥ ಹಿರಿಯರು ಕೂಡ ನಮಗೆ ಅದನ್ನು ಕಲಿಸ್ಕೊಟ್ಟಿದ್ದಾರೆ. ನಾವು ಬೇರೆಯವ್ರ ವಿಚಾರದಕ್ಕಿಂತ ನಮ್ಮ ಪರ್ಸ್ನಲ್ ಅನುಭವನೂ ಕೂಡ ತಗೊಳ್ಬೋದು. ನಾನು ಕೂಡ ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲೂ ಕೂಡ ಹೇಳ್ತಿದ್ರು ಪರಮಾತ್ಮ ನೆನಪು ಹೇಗೆ ಮಾಡಬೇಕು ಅಂಥೇಳಿ. ಅದಕ್ಕೆ ಪ್ರಾರ್ಥನೆಯನ್ನು ಕಲಿಸ್ಕೊಡ್ತಿದ್ರು. ನಮಗೆ ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಹೇಳ್ತಿದ್ರು ಪಠಿಸ್ಲಿಕ್ಕೆ. ನಾನು ಅದನ್ನು ಮಾಡ್ತಾ ಬಂದರೆ, ಅದು ಬಂದಿದ್ದು 20 ವರ್ಷದವರೆಗೂ ನಾನು ಅದನ್ನು ಪಠಿಸ್ತಾನೇ ಇದ್ದೆ, ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡ್ತಾನೆ ಇದ್ದೆ. ಇದೇ ರೀತಿಯಾಗಿ ಪ್ರಾರ್ಥನೆ ಅಂದರೆ ಏನು ಅಂದರೆ, ಇದು ಆಗಿದೆ ಒನ್ ವೇ ಕಮ್ಯುನಿಕೇಶನ್. ಪರಮಾತ್ಮನ ಜೊತೆಗೆ ಒನ್ ವೇ ಕಮ್ಯುನಿಕೇಶನ್. ಈಗ ತಿಳ್ಕೊಳ್ಳಿ, ನಾವು ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲರೂ ಹೋಗ್ತಿರ್ತೀವಿ. ಕೇವಲ ಒಬ್ರು ಇಬ್ಬರು ಇರೋದಿಲ್ಲ, 10 ಜನ ಇರ್ತಿರ್ತಾರೆ. ಎಲ್ಲರೂ ತನ್ನ ವಿಧಿ ಪ್ರಕಾರ ತಮ್ಮದೇ ಭಾಷೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಕ್ಷಣದಲ್ಲಿ ಪರಮಾತ್ಮನೇ ನಮಗೊಂದು ಸುಂದರವಾದಂಥ ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಅವಕಾಶ ಆಗಿದೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ನನ್ನ ಜೊತೆಗೆ ಮಾತಾಡ್ರಿ ಅಂತ ಹೇಳಿ. ಆ ಅವಕಾಶ ನಿಮ್ಗೆ ಸಿಕ್ಬಿಟ್ರೆ ನೀವು ಹೇಗೆ ಮಾತಾಡ್ತೀರಾ? ನನಗೆ ಆವತ್ತು ಆ ಸಮಯಕ್ಕೆ ಏನು ಮನಸ್ಸಲ್ಲಿ ಬರುತ್ತೆ, ಯಾವ ಭಾಷೆಯಲ್ಲಿ ಬರುತ್ತೋ ಅದನ್ನು ನೀವು ಮಾತಾಡ್ತೀರಾ. ಹೌದಾ? ನನಗೆ ಹೇಳ್ಕೊಟ್ಟಿರೋ ಪ್ರಾರ್ಥನೆ ನೆನಪಾಗ್ದೇನೂ ಇರ್ಬೋದು, ಹೇಳ್ದೇನೂ ಇರ್ಬೋದು. ಹಾಗಾದ್ರೆ ಅಲ್ಲಿ ಪರಮಾತ್ಮ ನಿಮ್ಗೆ ಹೇಳಿದ್ದೇನು, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾತಾಡಿ ಅನ್ನುವಂತ ಮಾತು ಹೇಳಿದ್ರು. ಅವಾಗ ನೀವು ಯಾರೋ ಹೇಳಿಕೊಟ್ಟಿದ್ದನ್ನ ನೀವು ಮಾತಾಡಲ್ಲ. ನಿಮ್ ಮನಸ್ಸಿಗೆ ಆ ಕ್ಷಣದಲ್ಲಿ ಏನ್ ಅನುಭವಕ್ಕೆ ಬರುತ್ತೆ, ಏನ್ ನಿಮಗ್ ಮಾತಾಡ್ಬೇಕು ಅನ್ಸುತ್ತೆ, ಅದನ್ನ ನೀವು ಮಾತಾಡ್ತೀರ. ಹೌದಾ? ಹಾಗಾದ್ರೆ ಆ ಮಾತಾಡೋದ್ರಲ್ಲಿ ನೀವು ಭಗವಂತನ ಜೊತೆಗೆ ಏನ್ ಕನೆಕ್ಟ್ ಆಗ್ತೀರಾ, ಅಲ್ಲಿ ನೀವು ಫೀಲಿಂಗ್ ಏನ್ ಜಾಗೃತ ಆಗ್ತದೆ, ನಿಮ್ ಭಾಷೆಯಲ್ಲೇನೆ ಏನ್ ಮಾತಾಡ್ತೀರಾ, ಆ ಒಂದು ಸಂಬಂಧ ಹೇಗಿದೆ. ಅದಕ್ಕಿಂತ ಮುಂಚೆ ನೀವು ಪ್ರಾರ್ಥನೆ ಮಾಡ್ತಿದ್ರಿ, ಭಲೆ ಅದೇನು ಮಾಡ್ತಾ ಇರ್ಬೋದು, ಯಾವುದೋ ಶ್ಲೋಕ ಅಂತಿರ್ಬೋದು, ಮಂತ್ರವನ್ನ ಪಠಿಸ್ತಾ ಇರ್ಬೋದು, ಯಾವುದೋ ಇರ್ಬೋದು. ಆ ಫೀಲಿಂಗ್ ಅಲ್ಲಿ ಮತ್ತೆ ಪರಮಾತ್ಮನ ಜೊತೆಗೆ ನಿಮ್ದೇ ಭಾಷೆಯಲ್ಲಿ ನೀವು ಮಾತಾಡ್ತಿರ್ಬೇಕಾದಾಗ ಆ ಭಾವನೆಯಲ್ಲಿ ನಿಮ್ಗೆ ಏನಾದ್ರೂ ಅಂತರ ಅನ್ಸುತ್ತಾ? ಅಜಗಜ ಅಂತರ. ಯಾಕಂದ್ರೆ ಯಾರೋ ಹೇಳ್ಕೊಟ್ಟಿದ್ದನ್ನು ನಾನು ಬಾಯ್ಪಾಠ ಮಾಡಿ ಹೇಳೋದು, ಯಾರೋ ಹೇಳ್ಕೊಟ್ಟಿದ್ದನ್ನು ನಾನು ಬಾಯ್ಪಾಠ ಮಾಡಿ ಹೇಳೋದಕ್ಕೂ ನನ್ನ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಬರೋ ಏನು ಭಾವನೆಗಳಿದೆ ಅದನ್ನು ವ್ಯಕ್ತ ಮಾಡೋದು, ಇದು ಬಹಳ ವ್ಯತ್ಯಾಸ ಇದೆ. ಹಾಗಾದ್ರೆ ಭಾವನೆದಲ್ಲೇ ಅಂತರ ನಮ್ಗೆ ಕಂಡಿತ್ತು. ಹೌದು. ಹಾಗಾದ್ರೆ ವಿಚಾರ ಮಾಡಿ, ಪ್ರಾರ್ಥನೆ ಅಂದ್ರೆ ನಾವು ಇಲ್ಲಿವರೆಗೂ ನಮ್ಗೆ ಯಾರು ಏನನ್ನ ಹೇಳ್ಕೊಟ್ಟಿದ್ದಾರೋ ಅದನ್ನ ನಾವು ಹೇಳ್ತಿದ್ವಿ. ಹೇಗೆ ಹೇಳ್ತಿದ್ವಿ? ಬಾಯಿಂದ. ಆದ್ರೆ ಭಗವಂತನ ಜೊತೆಗೆ ನಾವು ಕನೆಕ್ಟ್ ಆಗ್ಬೇಕಪ್ಪ ಅಂದ್ರೆ ನಮಗಲ್ಲಿ ಫೀಲಿಂಗ್ ಬೇಕಲ್ಲ. ಹೌದು. ಯಾಕಂದ್ರೆ ಒಂದು ಕನೆಕ್ಷನ್ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಜೊತೆಗೆ ನಮ್ದು ರಿಲೇಷನ್ ಅಂದ್ರೆ ಏನು, ಅದು ಕೇವಲ ಶಬ್ದದಿಂದ ಇರೋದಿಲ್ಲ, ಅದು ಒಂದು ಭಾವನೆಯಿಂದ ಇರ್ತದೆ. ಪ್ರತಿಯೊಬ್ಬರ ಜೊತೆಗೆ ನಮ್ದು ವಿಧವಾದಂಥ ಭಾವನೆ, ಪ್ರತಿಯೊಂದು ವ್ಯಕ್ತಿಗಳ ಜೊತೆಗೆ ಆ ರೀತಿಯಾದಂಥ ಸಂಬಂಧ ನಮ್ದು ಪ್ರತಿಯೊಬ್ಬರ ಜೊತೆಗೆ ಇರ್ತದೆ. ಅದೇ ರೀತಿ ಭಗವಂತನ ಜೊತೆಗಿದೆ. ಹಾಗಾದ್ರೆ ಆ ಕನೆಕ್ಷನ್ದಲ್ಲಿ, ಆ ಒಂದು ಜೋಡಾವಣೆಯಲ್ಲಿ, ಆ ಪರಮಾತ್ಮನ ನೆನಪಿನಲ್ಲಿ ನಮ್ಮ ಒಳಗಡೆ ಆ ಭಾವನೆನೇ ಇಲ್ಲ ಅಂದಮೇಲೆ ಅದು ಸತ್ಯವಾದಂಥ ಸಂಬಂಧ ಅನ್ಸುತ್ತಾ? ಇಲ್ಲ. ಆ ರಿಲೇಷನ್ದಲ್ಲಿ ಅದೊಂದೇನು ಸ್ಟ್ರೆಂತ್ ಇದೆ, ಅದೊಂದೇನು ಶಕ್ತಿ ಇದೆ, ಅದು ನಮಗೆ ಅನುಭವ ಆಗೋದೇ ಇಲ್ಲ. ಅದಕ್ಕೆ ಮೇನ್ ನಮ್ದೇನು ಸಂಬಂಧ ಜೋಡಾವಣೆ ಆಗ್ತದೆ, ಅದರಲ್ಲಿ ಮೇನ್ ನಮ್ದು ಫೀಲಿಂಗ್ಸ್ಗಳು ಬೇಕು, ಭಾವನೆಗಳು ಬೇಕು. ಇಲ್ಲ ಇನ್ನೂವರೆಗೆ ಏನಾಯ್ತು, ಹಾಗಾದ್ರೆ ಯಾರು ಯಾವ ಸಮಯದಲ್ಲಿ ಅವರು ತಮ್ಮ ಅನುಭವವನ್ನ ಆ ಮಂತ್ರದಲ್ಲೇ ಮಾಡಿದ್ರು. ಮಂತ್ರಗಳಂದ್ರೆ ಏನು, ನಮ್ದೇ ಅನುಭವಗಳನ್ನ ನಮ್ಮ ಭಾಷೆಯಲ್ಲಿ ನಾವು ಅದನ್ನ ರಚನೆ ಮಾಡಿದ್ವಿ. ಯಾವ ಸಮಯದಲ್ಲಿ ಪರಮಾತ್ಮನ ಜೊತೆಗೆ ಜೋಡಾವಣೆ ಆಗುವಂಥ ಸಂಬಂಧದಲ್ಲಿ ಆ ವ್ಯಕ್ತಿಗೆ ಏನು ಅನುಭವ ಆಯಿತೋ ಅವರು ಅದನ್ನು ತಮ್ಮ ಭಾಷೆಯಲ್ಲೇ ಬರೆದ್ರು. ಭಲೆ ಅದು ಸಂಸ್ಕೃತ ಭಾಷೆ ಇರ್ಬೋದು ಅಥವಾ ಯಾವುದೇ ಒಂದು ಭಾಷೆ ಇರ್ಬೋದು, ಅದು ಅವರ ಅನುಭವ ಇತ್ತು.
ಆ ಮಂತ್ರದಲ್ಲಿ ಅವರ ಅನುಭವ ಇತ್ತು. ಆ ಅನುಭವದ ಮಾತುಗಳನ್ನ ಮಂತ್ರ ಅಥವಾ ಶ್ಲೋಕಗಳ ರೂಪದಲ್ಲಿ ನಮ್ಮ ಎದುರುಗಡೆ ತಂದಿಟ್ರು. ಅದನ್ನ ನಾವೀಗ ಹೇಳ್ತಾ ಇದ್ದೀವಿ ಪರಮಾತ್ಮನ ಜೊತೆಗೆ. ಹಾಗಾದ್ರೆ ಇಲ್ಲಿ 3 ಪರ್ಸನ್ಸ್ ಬಂದ್ರು. ಒಬ್ರು ಯಾರು ತಮ್ಮ ಅನುಭವವನ್ನ ಆ ಸಮಯದಲ್ಲಿ ಹೇಳಿದ್ದಾರೆ, ಈಗ ನಾವದನ್ನ ಅಂತಿದ್ದೀವಿ, ಅಂತ ಇರೋದು ಯಾರಿಗೆ? ಪರಮಾತ್ಮನಿಗೆ. 3 ಜನ ಇದ್ದೀವಿ. ಅವ್ರದ್ದು ಡೈರೆಕ್ಟ್ ಕನೆಕ್ಷನ್ ಅವ್ರ ಜೊತೆಗೆ ಆಯ್ತು. ಅದನ್ನ ಅವ್ರು ಮಾತಾಡಿದ್ರು. ಈಗ ಅದನ್ನ ಮಧ್ಯದಲ್ಲಿ ಮಿಡಲ್ ಪರ್ಸನ್ ಆಗಿ ನಾನು ಅದನ್ನ ಅಂತಿದ್ದೀನಿ. ಹಾಗಾದ್ರೆ ನಿಮ್ಮ ಅನುಭವವನ್ನ ನಿಮ್ಮ ಮಾತಿನಲ್ಲಿ ನೀವು ಶೇರ್ ಮಾಡೋದು ಹೇಗಿರ್ತದೆ, ಬೇರೆಯವರ ಅನುಭವವನ್ನ ನೀವ್ ಅದನ್ನ ಹೇಳೋದು ಹೇಗಿರ್ತದೆ? ಅಂದ್ರೆ ಈಗ ನಾನೇನ್ ಪ್ರಾರ್ಥನೆ ಮಾಡ್ತೇನೆ ಅದು ನಂದಲ್ಲ, ನಿಮ್ದಲ್ಲ. ಅದು ಯಾರು ಯಾವ ಸಮಯದಲ್ಲಿ ಅವ್ರ ಪ್ರಾರ್ಥನೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಅವ್ರಿಗೇನ್ ಅನುಭವ ಆಯ್ತು ಅದನ್ನ ನೀವು ರಿಪೀಟ್ ಮಾಡ್ತಿದ್ದೀರಾ. ಮತ್ತೆ ಆ ಪ್ರಾರ್ಥನೆಯಲ್ಲಿ ಅವ್ರ ಅನುಭವ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಅರ್ಥ ಆಗ್ಲಿಕ್ಕೆ ಯಾಕಂದ್ರೆ ಅವ್ರ ಅದನ್ನ ಅವ್ರ ಭಾಷೆಯಲ್ಲೇ ಮಾಡಿದ್ದು. ಸಂಸ್ಕೃತ ಭಾಷೆಗೆ ನಾವೆಲ್ಲರೂ ಕೂಡ ಅರಿತೀವಿ ಅನ್ನೋದಂತೂ ಪ್ರಶ್ನೆನೇ ಇದೆ ಅಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಬರೋದಿಲ್ಲ, ಕಷ್ಟಪಟ್ಟು ಬಂದ್ರು ಫೀಲಿಂಗ್ ಗೊತ್ತಾಗೋದಿಲ್ಲ. ಹಾಗಾದ್ರೆ ಪ್ರಾರ್ಥನೆಯಲ್ಲಿ ಮತ್ತೆ ಮೆಡಿಟೇಷನ್ದಲ್ಲಿ ಇರುವಂತ ಅಂತರ ಇದೆ. ಪ್ರಾರ್ಥನೆ ಅಂದ್ರೆ ಇಟ್ಸ್ ಅ ಒನ್ ವೇ ಕಮ್ಯುನಿಕೇಶನ್. ಹಾಗಾದ್ರೆ ಗೊತ್ತಾಯ್ತಾ? ಒನ್ ವೇ ಕಮ್ಯುನಿಕೇಶನ್ ಅಂದ್ರೆ ಇದು ನಾವು ಮಾಡ್ತಾ ಇರ್ತೀವಿ, ನಮಗೆ ಅರ್ಥ ಆಗ್ತಾ ಇರೋದಿಲ್ಲ. ಹಾಗಾದ್ರೆ ಇದೇ ಕಮ್ಯುನಿಕೇಶನ್ ನಾವು ಇಟ್ಕೊಳ್ಳೋದಾದ್ರೆ ನಾನ್ ನಿಮ್ ಜೊತೆಗೆ ಮಾತಾಡೋ ಬದಲಾಗಿ ಒಂದ್ ಗೋಡೆ ಜೊತೆನೂ ಮಾತಾಡ್ಬೋದಲ್ಲ. ಯಾಕಂದ್ರೆ ಮಂದಿರದಲ್ಲಿ ಹೋಗಿ ನಾವೇನ್ ಮಾಡ್ತೀವಿ, ಒಂದ್ ಸ್ವರೂಪದ ಎದುರಿನಲ್ಲಿ ಕೂತ್ಕೊಳ್ತೀವಿ ಅಥವಾ ನಿಂತ್ಕೊಳ್ತೀವಿ. ನನಗೇನ್ ಹೇಳ್ಕೊಳ್ಳೋದಿದೆ ಅದನ್ನ ನಾನು ಹೇಳ್ಕೊಳ್ತೀನಿ. ನಮಗಿವತ್ತು ಅದ್ರ ಎದುರುಗಡೆ ನಿಲ್ಲಿಕ್ಕೂ ಕೂಡ ಫುರ್ಸತ್ತಿಲ್ಲ, ಟೈಮ್ ಇಲ್ಲ. ಅದನ್ನ ಬಿಟ್ಟು ನಾವು ಓಡ್ ಹೋಗ್ಬಿಡ್ತೀವಿ. ಅಲ್ಲಿಂದ ನನಗೇನಾದ್ರೂ ರಿಪ್ಲೈ ಬರ್ತಾ ಇದೆ ಅನ್ನೋದು ಕೇಳೋದನ್ನು ಕೂಡ ನಮ್ಗೆ ಆಗ್ತಾ ಇಲ್ಲ. ಹಾಗಾದ್ರೆ ಇದು ಒನ್ ವೇ ಕಮ್ಯುನಿಕೇಶನ್ ಆಯ್ತು. ಕಮ್ಯುನಿಕೇಶನ್ ಅಂದ್ರೆ ಅದೊಂದು ರಿಲೇಶನ್ಶಿಪ್. ಈಗ ನಾನ್ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ನೀವು ನನಗೇನು ರಿಪ್ಲೈನೇ ಕೊಡ್ಲಿಲ್ಲ ಅಂದ್ರೆ ನಿಮ್ ಜೊತೆಗೆ ಮಾತಾಡೋದು ಒಂದೇ, ನಾನು ಯಾವ್ದೋ ಒಂದು ಗೋಡೆ ಜೊತೆಗೆ ಮಾತಾಡೋದು ಒಂದೇ ಆಗ್ತದೆ. ಅದಕ್ಕೆ ಈ ಮೆಡಿಟೇಷನ್ದಲ್ಲಿ ನಾನು ಕೂಡ ಮಾತಾಡ್ತೀನಿ, ಅಲ್ಲಿಂದನೂ ಕೂಡ ನನಗೆ ಅನುಭವ ಬರ್ತದೆ. ಅಲ್ಲಿಂದನೂ ಕೂಡ ಎಷ್ಟೋ ಮಾತುಗಳ ಕ್ಲಾರಿಟಿ ನನಗೆ ಟಚ್ ಆಗ್ತದೆ. ಅದಕ್ಕೆ ಮೆಡಿಟೇಷನ್ ಇಟ್ ಸೆಲ್ಫ್ ಈಸ್ ಅ ಟು ವೇ ಕಮ್ಯುನಿಕೇಶನ್ ಅಂತ ನಾವು ಹೇಳ್ಬೋದು. ನಾನು ಮಾತಾಡ್ತೀನಿ, ಅಲ್ಲಿಂದನೂ ಕೂಡ ನನಗೆ ರೆಸ್ಪಾನ್ಸ್ ಸಿಗ್ತಾ ಇರ್ತದೆ. ಹಾಗಾದ್ರೆ ಇಲ್ಲಿ ಏನು ಸಂಬಂಧ ಜೋಡಾವಣೆ ಆಗ್ತದೆ, ಆ ಸಂಬಂಧ ಗಟ್ಟಿ ಆಗ್ತದೆ, ಅದರಲ್ಲಿ ಒಂದು ಶಕ್ತಿ ಬರ್ತದೆ. ಇದೇ ಸಂಬಂಧ ನೀವು ಎಷ್ಟೋ ಸಮಯಕ್ಕಾಗೇನು ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ವಿಧಿಯನ್ನ ಇವತ್ತಿನ ದಿನ ನಾವು ಕಲ್ಕೊಳ್ಬೇಕು. ಅದಕ್ಕೆ ಪ್ರಾರ್ಥನೆ ಮತ್ತು ಮೆಡಿಟೇಷನ್ದಲ್ಲಿ ದೊಡ್ಡ ಡಿಫ್ರೆನ್ಸ್ ಇರೋದು ಇದೆ. ಪ್ರಾರ್ಥನೆಯಲ್ಲಿ ಕೇವಲ ನನಗೇನು ಅನ್ಸುತ್ತೆ ಅದನ್ನು ನಾನು ಹೇಳ್ತಾ ಇದ್ದೆ, ಅದರಲ್ಲಿ ನನಗೆ ಎಷ್ಟೋ ಅರ್ಥ ಆಗಿದ್ದಿರ್ಬೋದು, ಅರ್ಥ ಆಗಲಾರದಿರುವಂಥ ವಿಷಯಗಳು ಇರ್ಬೋದು. ಆದರೆ ಮೆಡಿಟೇಷನ್ದಲ್ಲಿ ನನಗೇನು ಅರ್ಥ ಆಗ್ತದೆ, ನಾನೇನು ಹೇಳ್ಕೊಳ್ಬೇಕಂತೀನಿ ಅದನ್ನು ನಾನು ಹೇಳ್ತಿರ್ತೀನಿ. ಅದಕ್ಕೆ ನಾನು ನಿಮ್ಮ ಜೊತೆಗೆ ಒಂದು ಸುಂದರವಾದಂಥ ಒಂದು ಚಿಕ್ಕ ಉದಾಹರಣೆ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಚಿಕ್ಕ ಮಗು, ಆ ಮಗು ತನ್ನಷ್ಟಿಗೆ ತಾನು ಆಟ ಆಡ್ತಾ ಇತ್ತು. ತನ್ನ ಮನೆ ಮುಂದಕ್ಕೆ ಇರುವಂತಹ ಒಂದು ಗ್ರೌಂಡ್ ಅನ್ಬೋದು, ಒಂದು ಸ್ಥಾನದಲ್ಲಿ ಅನ್ಬೋದು. ಅಲ್ಲಿ ಆಟ ಆಡ್ತಾ ಇದೆ. ಆಟ ಆಡ್ತಾ ಆಡ್ತಾ ಬಾಲ್ ಜೊತೆಗೆ ಅದು ಆಟ ಆಡ್ತಾ ಇತ್ತು. ಅವ್ರ ಮನೆ ಸ್ವಲ್ಪ ದೂರದಲ್ಲಿ ಒಂದು ಚರ್ಚ್ ಇತ್ತು. ಅದು ಬಾಲ್ ಜೊತೆಗೆ ಆಟ ಆಡ್ತಾ ಮಗನವಾಗಿ ಆ ಬಾಲ್ ಜೊತೆಗೆ ಚರ್ಚ್ ಹತ್ರ ಹೋಯ್ತು. ಅಲ್ಲೂ ಆಟ ಆಡ್ತಾ ಆಡ್ತಾ ಆ ಬಾಲ್ ಚರ್ಚ್ ಒಳಗಡೆನೂ ಹೋಯ್ತು. ಆ ಚರ್ಚ್ ಒಳಗಡೆ ಒಬ್ರು ಫಾದರ್ ಇದ್ರು, ಅವರಲ್ಲಿ ಪ್ರೇಯರ್ ಮಾಡ್ತಾ ಇದ್ರು, ಇದೇ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಭಗವಂತನನ್ನ ಅವ್ರು ತಮ್ಮ ವಿಧಿಯಲ್ಲಿ ನೆನಪು ಮಾಡ್ತಾ ಇದ್ರು. ಈ ಮಗುವಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದಕ್ಕೇನು ಜ್ಞಾನ ಇಲ್ಲ, ಏನೂ ಗೊತ್ತಿಲ್ಲ. ಅದು ಹೋದ್ಮೇಲೆ ನಾವು ಮಕ್ಕಳದ ಒಂದು ವಿಚಾರ ನೋಡ್ತೀವಿ, ಅಥವಾ ಅವರಲ್ಲಿರುವಂತಹ ಒಂದು ಚಿಕ್ಕ ಗುಣ ನಾವು ನೋಡ್ಬೋದು. ಎಲ್ರಿಗೂ ಅದು ಇಷ್ಟನೂ ಕೂಡ ಆಗ್ತದೆ. ಯಾರಾದ್ರೂ ದೊಡ್ಡವ್ರು ಏನಾದ್ರೂ ಮಾಡ್ತಿರ್ಬೇಕಾದಾಗ ನಾನು ಅದನ್ನು ಕಾಪಿ ಮಾಡಬೇಕು. ಅದಕ್ಕೆ ಆ ಬಾಲ್ ಆಡೋದನ್ನ ಅದು ಮಗು ಬಿಟ್ಟು ಅಲ್ಲಿ ಕೇಳ್ತಾ ನಿಂತು ಫಾದರ್ ಏನು ಹೇಳ್ತಿದ್ದಾರೆ ಅಂಥೇಳಿ. ಅವ್ರು ಇಂಗ್ಲೀಷ್ನಲ್ಲಿ ತಮ್ಮ ಪ್ರೇಯರವನ್ನ ಆ ಪರಮಾತ್ಮನಿಗೆ ಒಪ್ಪಿಸ್ತಾ ಇದ್ರು. ಅವಾಗ ಅದು ಕೇಳ್ತದೆ. ಅಷ್ಟು ಸ್ಪಷ್ಟ ಇಂಗ್ಲೀಷ್, ಅದಕ್ಕೆ ಅರ್ಥನೂ ಆಗ್ತಿರ್ಲಿಲ್ಲ, ಗೊತ್ತನೂ ಆಗ್ತಾ ಇರಲಿಲ್ಲ. ಆದರೂ ಕೂಡ ಅದನ್ನು ನನಗೆ ಎಷ್ಟಾಗ್ತಾ ಇದೆ ಅಷ್ಟು ರಿಪೀಟ್ ಮಾಡ್ತಾ ಇತ್ತು. ಅವಾಗ ಫಾದರ್ ಆ ಮಗುವಿನ ಹತ್ರ ನೋಡ್ತಾರೆ. ನೋಡಿದ್ಮೇಲೆ ನಂಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಥರದಲ್ಲಿ ಮುಖದಲ್ಲಿ ಅದೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಕೊಟ್ಟ ಮೇಲೆ ಆ ಮಗು ಒಂದು ಕ್ಷಣಕ್ಕೆ ಸುಮ್ಮನಾಗ್ತದೆ. ಮತ್ತೆ ಅವ್ರು ತನ್ನ ಮೆಡಿಟೇಷನ್ ಶುರು ಮಾಡಿದ್ಮೇಲೆ, ಅಂದರೆ ಅವ್ರ ವಿಧಿಯಲ್ಲಿರುವಂತಹ ಅವ್ರ ಪ್ರಾರ್ಥನೆ ಶುರು ಮಾಡಿದ್ಮೇಲೆ ಮತ್ತೆ ಆ ಮಗು ಕೇಳ್ತದೆ. ನೆಕ್ಸ್ಟ್ ಲೈನನ್ನು ಮತ್ತೆ ಕಾಪಿ ಮಾಡ್ತದೆ. ಕೊನೆಗೆ ಆ ಫಾದರ್ಗೆ ಒಂದು ಸ್ವಲ್ಪ ಸಿಟ್ಟ ಬರ್ತದೆ, ಕೋಪ ಬರ್ತದೆ. ಅವಾಗ ಆ ಮಗುವಿನ ಹತ್ರ ನೋಡಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ಮೇಲೆ ಆ ಮಗು ಹೇಳ್ತದೆ,
ಇಲ್ಲ ಫಾದರ್ ನೀವೇನು ಮಾಡ್ತಾ ಇದ್ದೀರಾ, ಅದನ್ನೇ ನಾನು ನಾನು. ಅದನ್ನೇ ಮಾಡ್ತಾ ಇದ್ದೀನಿ. ಆವಾಗ ಆ ಫಾದರ್ ಕೇಳ್ತಾರೆ, ನಾನು ಮಾಡ್ತಾ ಇರೋದು ಪ್ರಾರ್ಥನೆ, ನಾನು ಪರಮಾತ್ಮನ ನೆನಪು ಮಾಡ್ತಿದ್ದೀನಿ, ನೀನೇನು ಮಾಡ್ತಿದೀಯಾ? ಆವಾಗ ಮಗು ಹೇಳ್ತದೆ, ನಾನು ಅದನ್ನೇ ಮಾಡ್ತಿದ್ದೀನಿ. ಆದರೆ ನಾನು ಮಾಡ್ತಿರೋದು ನನಗೆ ಗೊತ್ತಾಗ್ತಾ ಇದೆ, ನಿನಗೇನು ಗೊತ್ತಾಗ್ತಾ ಇದೆ ಇದರಲ್ಲಿ? ಹೌದು, ನನಗೇನು ಗೊತ್ತಾಗ್ತಾ ಇದಿಲ್ಲ, ನಾನು ಜಸ್ಟ್ ಕಾಪಿ ಮಾಡ್ತಿದ್ದೀನಿ. ಅದಕ್ಕೆ ಆ ಫಾದರ್ ಹೇಳ್ತಾರೆ, ಇದು ನಮ್ಮ ಲೆವೆಲಿಗೆ ಬರ್ತಾ ಇರುವಂಥದ್ದು, ನಾವು ಈ ರೀತಿ ಮಾಡ್ತೀವಿ, ನಿನಗೆ ಹೇಗೆ ಬರ್ತದೆ, ನೀನು ನಿನ್ನ ಪ್ರೇಯರ್ ಮಾಡು ಅಂತಂದಮೇಲೆ ಆ ಮಗು ಹೋಗಿ ನಿಲ್ತದೆ. ಆಮೇಲೆ ಅಲ್ಲೇನು ಆ ಸ್ವರೂಪ ಇದೆ, ಆ ಪರಮಾತ್ಮನ ಒಂದು ಅವ್ರು ಏನು ಚಿಹ್ನೆಯನ್ನು ಇಟ್ಟಿದ್ದಾರೆ ಅದ್ರ ಎದುರುಗಡೆ ಹೋಗಿ ಕೈ ಜೋಡಿಸಿ ಆ ವಿಧಿಯಲ್ಲಿ ನಿಂತ್ಕೊಂಡು ABCD ಹೇಳಿಕ್ಕೆ ಶುರು ಮಾಡ್ತದೆ. A to Z ವರೆಗೂ ಕೂಡ ಅದೆಲ್ಲ ಲೆಟರ್ಸ್ಗಳನ್ನು ಹೇಳ್ತದೆ. ಅವಾಗ ಫಾದರಿಗೆ ಆಶ್ಚರ್ಯ ಆಗ್ತದೆ, ಇದೇನು ಹೇಳ್ತಾ ಇದೆ. ಹಾಗಾದ್ರೆ ಹೇಳಿದ ಮೇಲೆ ಆಮೇಲೆ ಮುಂದಕ್ಕೆ ಏನು ಮಾಡ್ತದೆ ನೋಡೋಣ ಮಗು ಅಂತ ನಿಲ್ತಾರೆ. ಅದು A to Z ವರೆಗೂ ಹೇಳ್ತದೆ. ನನ್ನ ಪ್ರೇಯರ್ ಮುಗೀತು. ಆವಾಗ ಫಾದರಿಗೆ ಆಶ್ಚರ್ಯವಾಗಿ ಆ ಫಾದರ್ ಕೇಳ್ತಾರೆ, ನೀನೇನು ಮಾಡಿದೆ? ನನ್ನ ಪ್ರೇಯರ್ ಮಾಡಿದೆ ಅಂತ ಆ ಮಗು ಹೇಳಿತು. ಇದೆಂಥ ಪ್ರೇಯರ್? ಹೌದು ಫಾದರ್, ನೀವು ಯಾವ ಪ್ರೇಯರ್ ಮಾಡಿದ್ರಿ ಅದರಲ್ಲೂ ಅದೇ 26 ಅಲ್ಫಾಬೆಟ್ಸ್ ಇತ್ತು, ನಾನೇನು ಹೇಳಿದೆ ಇದರಲ್ಲೂ ಅದೇ 26 ಅಲ್ಫಾಬೆಟ್ಸ್ ಇದ್ದಾವೆ. ನೀವು ಅದನ್ನು ಇಲ್ಲೇ ಅರೇಂಜ್ ಮಾಡಿ ನಿಮ್ಗೆ ಹೇಗೆ ಬೇಕೋ ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಒಂದು ವಾಕ್ಯದ ರಚನೆ ಮಾಡಿ ಅವನ ಹತ್ರ ಕಳಿಸಿದ್ರಿ. ಆದರೆ ನಾನು ಪರಮಾತ್ಮನಿಗೆ ಏನು ಹೇಳಿದೆ ಅಂದರೆ, ನನ್ನ ಹತ್ರ ಟೈಮ್ ಇಲ್ಲಪ್ಪ, ನಿನ್ನ ಹತ್ರ ಅಂತೂ ಸಿಕ್ಕಾಪಟ್ಟೆ ಮೇಲಕ್ಕೆ ಟೈಮ್ ಇರ್ತದೆ, ನಿನಗೆ ಹೇಗೆ ಇಷ್ಟ ಆಗ್ತದಲ್ಲ ಅದೇ ರೀತಿ ನೀವು ಮೇಲೆ ಕೂತ್ಕೊಂಡು ನಿನ್ನ ವಾಕ್ಯವನ್ನು ಜೋಡಿಸ್ಕೊ ಆ ಶಬ್ದಗಳನ್ನು ತಗೊಂಡು. ಹಾಗಾದ್ರೆ ಕೇವಲ ಒಂದು ಚಿಕ್ಕ ವಿಷಯ, ಒಂದು ದೃಶ್ಯ ಇದು ನೋಡಿದ ಮೇಲೆ ಹೇಗನ್ಸುತ್ತೆ? ಆ ಮಗು ಯಾವ ಪ್ಯೂರ್ ಫೀಲಿಂಗ್ ದಿಂದ ಹೇಳ್ತಾ ಇದೆ, ನಾವು ದೊಡ್ಡವ್ರು ಯಾವ ಫೀಲಿಂಗ್ ದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಮಗುವಿನ ಹತ್ರ ಇರುವಷ್ಟು ಫೀಲಿಂಗ್ ನಮ್ಮ ಹತ್ರ ಇಲ್ವೇ ಇಲ್ಲ. ಹಾಗಾದ್ರೆ ಆ ಎರಡು ಪ್ರೇಯರ್ ಅಲ್ಲಿ ನಿಮ್ಗೆ ಯಾವ್ದು ಮನಸ್ಸಿಗೆ ಮುಟ್ಟಿತ್ತು? ಮಗುವಿನ ಪ್ರೇಯರೇ ಪರಮಾತ್ಮನಿಗೆ ಸೇರ್ತದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಪರಮಾತ್ಮನಿಗೆ ಯಾವುದೋ ದೊಡ್ಡ ದೊಡ್ಡ ಶಬ್ದಗಳ ಸಂಗ್ರಹ ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಪರಮಾತ್ಮ ಕೇವಲ ಪ್ರೀತಿ ಅಥವಾ ಭಾವನೆಗಳಿಗೆ ಮಾತ್ರ ಬಗ್ತಾನೆ. ಪರಮಾತ್ಮನನ್ನ ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು, ನಮ್ಮ ಬಂಧನದಲ್ಲಿ ಬಂಧಿಸ್ಬೇಕಂದ್ರೆ ಯಾವುದೋ ಶಬ್ದ, ಯಾವುದೋ ಶಕ್ತಿಗಳಿಂದ ಆಗೋದಿಲ್ಲ, ಕೇವಲ ನಮ್ಮ ಸತ್ಯ ಭಾವನೆ ಅಥವಾ ಪ್ರೀತಿ ಅಂತ ಹೇಳ್ಬೋದು. ಅದಕ್ಕೆ ಮೆಡಿಟೇಷನ್ದಲ್ಲಿ ಆ ಪ್ರೀತಿ ಬರ್ತದೆ, ಆ ಭಾವನೆ ಬರ್ತದೆ. ಆವಾಗ ಅವ್ರ ಜೊತೆಗೆ ಆ ಕನೆಕ್ಷನ್ ಬರ್ತದೆ. ಆ ಕನೆಕ್ಷನ್ ಬಂದಮೇಲೆ ಅಲ್ಲಿಂದ ನಮಗೆ ರೆಸ್ಪಾನ್ಸ್ ಫೀಲ್ ಆದಮೇಲೆ, ಅದೇನು ನಾನು ಪ್ರಾರ್ಥನೆ ಮಾಡಿದೆ, ಅದು ನಾನೇನು ಪರಮಾತ್ಮನ ನೆನಪು ಮಾಡಿದೆ, ಅದರಲ್ಲೇನೋ ನನಗೆ ಶಕ್ತಿ ಸಿಕ್ತು ಅನ್ನೋ ಭಾವ ನಂಗೆ ಸಿಗ್ತದೆ. ಇದೇ ಪ್ರಾರ್ಥನೆ ಮತ್ತು ಮೆಡಿಟೇಷನ್ದಲ್ಲಿರುವಂಥ ಡಿಫ್ರೆನ್ಸ್. ಮತ್ತು ಮೆಡಿಟೇಷನ್ ಅಂದರೆ ಮನಸ್ಸನ್ನು ಶೂನ್ಯ ಮಾಡೋದು, ವಿಚಾರ ಶೂನ್ಯ ಮನಸ್ಸು, ಈ ಸ್ಥಿತಿನೇ ಒಂದು ಪದ್ಧತಿ ಅಂತ ನಾವು ಅಂದ್ಕೊಂಡಿದ್ವಿ. ಮೆಡಿಟೇಷನ್ ಮಾಡೋ ಪದ್ಧತಿ, ಪರಮಾತ್ಮನ ನೆನಪು ಮಾಡುವ ಪದ್ಧತಿ ಅಂತ ಅಂದ್ಕೊಂಡಿದ್ವಿ. ಇವಾಗ ಈ ಪದ್ಧತಿಗೂ ನೀವು ಹೇಳೋ ಮೆಡಿಟೇಷನ್ಗೂ ಅದಕ್ಕೂ ಸಾಕಷ್ಟು ಯಾಕೆ ಏನು ಅಂತ ವ್ಯತ್ಯಾಸ ಇದೆ ನೋಡಿ. ಜಗತ್ನಲ್ಲಿ ನಾವು ವಿಧವಾದಂತಹ ಯೋಗಾಸನ ಮೆಡಿಟೇಷನ್ಗಳನ್ನು ಕಲಿತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ಸಮಯದಲ್ಲಿ ಎಲ್ಲರೂ ಕೂಡ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಈ ಥರದಾದಂತಹ ಕೆಲವೊಂದು ಮನಸ್ಸಿಗೆ ಶಾಂತಿ ಕೊಡುವಂಥದ್ದು, ಕೆಲವೊಂದು ಶರೀರಕ್ಕೆ ಕೆಲ ಮಟ್ಟಿಗೆ ಒಂದು ಶಕ್ತಿಯನ್ನು ತುಂಬುವಂಥದ್ದು, ಕೆಲವೊಂದು ಪ್ರಾಣಾಯಾಮಗಳನ್ನು ಅಥವಾ ಇಂಥ ಝೀರೋ ಥಾಟ್ಸ್ ಅನ್ಬೋದು, ಶೂನ್ಯ ವಿಚಾರಗಳನ್ಬೋದು, ಇಂಥ ಸ್ಥಿತಿಯನ್ನು ಅನುಭವ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ. ಹಾಗಾದರೆ ತಾವು ಶೂನ್ಯ ವಿಚಾರ ಅಂತಂದರೆ, ಈ ಶೂನ್ಯ ವಿಚಾರಕ್ಕಿಂತ ಮುಂಚೆ ನಾವು ನೋಡೋಣ ಪ್ರಾಣಾಯಾಮನೂ ಕೂಡ ಒಂದಿದೆ. ಅದು ಶರೀರಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ವಿಧವಾದಂತಹ ಯೋಗಾಸನಗಳನ್ನು ಕೂಡ ನಾವು ಕಲಿತೀವಿ. ಆದರೆ ಇದರಿಂದ ನಮ್ಮ ಮನಸ್ಸು ಸದೃಢ ಕೆಲ ಮಟ್ಟಿಗೆ ಆಗ್ತದೆ. ಆದರೆ ಜಾಸ್ತಿ ಇದರಿಂದ ನಮಗೆ ಲಾಭ ಏನಿದೆ, ನಾವು ಅದನ್ನು ಅನುಭವ ಮಾಡಬೇಕಪ್ಪ ಅಂದರೆ ಅದಿರೋದು ಶರೀರಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಪ್ರಾಣಾಯಾಮದಿಂದ ಶರೀರಕ್ಕೆ ಶಕ್ತಿ, ಅದಂತೂ ಎಲ್ಲರೂ ಕೂಡ ಯೋಗಾಸನದಿಂದ ಶರೀರಕ್ಕೆ ಶಕ್ತಿ ಸಿಗ್ತಿರ್ತದೆ. ಅದನ್ನು ನಾವು ಅನುಭವ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಪ್ರಾಣಾಯಾಮದಿಂದ ಎಷ್ಟೋ ಶರೀರಕ್ಕೆ ಸದೃಢತೆ ಅನ್ಬೋದು ಅಥವಾ ಆ್ಯಕ್ಟಿವ್ನೆಸ್ ಏನು ಶರೀರದಲ್ಲಿ ಬರ್ತದೆ ಅದನ್ನು ನಾವು ತಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಶೂನ್ಯ ವಿಚಾರ ಅಂತ ನೀವು ಹೇಳಿದ್ರಿ, ಶೂನ್ಯ ವಿಚಾರದಿಂದ ನಮ್ಮ ವಿಚಾರದ ಮೇಲೆ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ. ಪ್ರಾಣಾಯಾಮದಲ್ಲಿ ಶರೀರ ಆಯಿತು, ಮತ್ತು ನಮ್ದು ರೆಸ್ಪಿರೇಟರಿ ಸಿಸ್ಟಮ್, ಅದ್ರ ಮೇಲೆ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ಮಾಡಿದ ಮೇಲೆ ಒಂದು ಸ್ವಲ್ಪ ನಮಗೆ ರಿಲ್ಯಾಕ್ಸೇಷನ್ ಅನಿಸುತ್ತೆ.
ಹೌದು. ಯಾಕಂದ್ರೆ ಒಂದು ಮನಸ್ಸಿನ ಶಾಂತಿ ಇದೆ, ಮನಸ್ಸು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮನಸ್ಸನ್ನ ರಿಲ್ಯಾಕ್ಸ್ ಮಾಡೋದಿದೆ, ಇನ್ನೊಂದು ನಾವು ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ತೀವಿ. ಹಾಗಾದ್ರೆ ಬಾಡಿ ರಿಲ್ಯಾಕ್ಸ್ ಮಾಡಿದ ಮೇಲೇನು ಒಂಥರದಾದಂತಹ ಒಂದು ಖುಷಿ ಅನ್ಬೋದು, ಆ ಮೂಮೆಂಟಿಗೆ ಒಂದು ಸ್ವಲ್ಪ ಕಂಫರ್ಟೇಬಲ್ ನಮ್ಗೆ ಅನ್ಸುತ್ತೆ. ಅದಕ್ಕೆ ನಾವು ಅದನ್ನು ಕೂಡ ಮೆಡಿಟೇಷನ್ ಅಥವಾ ಪರಮಾತ್ಮನ ನೆನಪು ಅಂತ ತಿಳ್ಕೊಂಡ್ವಿ. ಆದ್ರೆ ಅದು ನಾವು ಶರೀರದಲ್ಲೇ ನಮ್ಮ ಮನಸ್ಸು ಮುಳುಗಿ ಶರೀರದ ಕಂಫರ್ಟ್ ಅದು. ಶರೀರದ್ದಾಯ್ತು, ಮನಸ್ಸಿಂದಂತೂ ಆಗ್ಲಿಲ್ಲ. ಅಥವಾ ಮನಸ್ಸಿಗೆ ಕೆಲವೊಂದು ಕ್ಷಣಕ್ಕಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು ಪ್ರಾಣಾಯಾಮ ಮಾಡೋದ್ರಿಂದ. ಯಾಕಂದ್ರೆ ಶ್ವಾಸದ ಮೇಲೆ ನಿಯಂತ್ರಣ, ಶ್ವಾಸದ ಜೊತೆಗೆ ಸ್ವಲ್ಪ ಮನಸ್ಸಿನ ಮೇಲೆ ನಿಯಂತ್ರಣ ಏನೋ ಸಿಗ್ತದೆ. ಆದ್ರೆ ಅದೇನು ಶಾಂತಿ ಸಿಕ್ತು, ಅಲ್ಲೆಲ್ಲೂ ಕೂಡ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಇಲ್ಲ. ಪರಮಾತ್ಮನ ಜೊತೆ ಯಾವ ಕನೆಕ್ಷನ್, ಆ ಶಕ್ತಿ ಜೊತೆಗೆ ನಾವು ಕನೆಕ್ಟ್ ಆಗ್ಲೇ ಇಲ್ಲ. ಅಂದ್ರೆ ಅಲ್ಲಂತೂ ನಮ್ಗೆ ಕ್ಲಿಯರ್ ಇದೆ, ಇದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಯೋಗಾಸನ, ಪ್ರಾಣಾಯಾಮ. ಹಾಗಾದ್ರೆ ಝೀರೋ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ, ಶೂನ್ಯ ವಿಚಾರಗಳು. ನೀವು ವಿಚಾರ ಮಾಡಿ ನೋಡಿ, ನಮ್ಮ ಮನಸ್ಸಿನ ಕಾರಣ ಏನಾಗಿದೆ, ವಿಚಾರ ಮಾಡೋದು. ಅದ್ರದ್ದಿರೋದು ಕೆಲಸ ಒಂದೇ, ವಿಚಾರಗಳನ್ನು ಕ್ರಿಯೇಟ್ ಮಾಡೋದು. ಅದು ವೆರೈಟಿ ಆಫ್ ಥಾಟ್ಸ್ ಇರ್ಬೋದು. ಆದರೆ ಈಗ ನೀವು ತಿಳ್ಕೊಳ್ಳಿ, ಇದೇ ಪ್ರಯತ್ನದಲ್ಲಿ ಕೂತಿದ್ದೀರಾ, ನನ್ನ ಮನಸ್ಸನ್ನು ನಾನು ಶೂನ್ಯ ವಿಚಾರನಲ್ಲಿ ತರಬೇಕು, ಒಂದು ವಿಚಾರ ಇದರಲ್ಲಿ ಬರಬಾರ್ದು. ಈಗ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದಾಗ ಒಂದು ಸ್ವಲ್ಪ ನೋಡಿ, ನನ್ನ ಮನಸ್ಸಿಗೆ ಶೂನ್ಯ ವಿಚಾರಕ್ಕೆ ಬರಬೇಕು, ಏನೂ ಥಾಟ್ಸ್ ನನ್ನ ಮನಸ್ಸಿನಲ್ಲಿ ಬರಬಾರ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಅದೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದಾಗಲೂ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಮ್ಮ ಮನಸ್ಸಿನಲ್ಲಿ ಶೂನ್ಯ ವಿಚಾರ ಇರಬೇಕು, ಅಂದರೆ ವಿಚಾರ ಬರಬಾರ್ದು. ಅಂದರೆ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಇದು ಬರ್ತಾ ಇದೆ. ಅದು ಬರ್ತಾ ಇರುವಂಥ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಏನಾಗಿದೆ, ಅದು ವಿಚಾರನೇ. ಹಾಗಾದ್ರೆ ಝೀರೋ ವಿಚಾರದಲ್ಲಿ ಹೋಗ್ಬೇಕಂತ, ಅದ್ರಲ್ಲಿ ನಾವು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರು ಒಂದಿಲ್ಲ ಒಂದು ಅದು ಒಂದು ಜೀರೋ ವಿಚಾರ ಬರಬಾರದು ಅಂತಿದ್ದೀವಿ. ಅದು ಕೂಡ ಒಂದು ವಿಚಾರ. ಅದಕ್ಕೆ ನಾವು ಝೀರೋ ಥಾಟ್ ನಲ್ಲಿ ಹೋಗೋದು ಬಹಳ ಕಷ್ಟ. ಅದ್ರಲ್ಲಿ ಹೋಗೋದ್ರಿಂದ ಏನೂ ನಮಗೆ ಪ್ರಾಪ್ತಿ ಇಲ್ಲ. ಅದರಿಂದನೂ ಏನಾಗ್ತದೆ, ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್ ಎಷ್ಟು ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ, ಅದೇನೋ ಮನಸ್ಸಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಯಾಕಂದ್ರೆ ನಾವು ಹೇಳ್ತೀವಲ್ಲ, ಮನಸ್ಸು ಮತ್ತೇನೂ ಇಲ್ಲ, ನಾವು ವಿಚಾರ ಮಾಡುವಂತಹ ಒಂದು ಪ್ರೊಸೆಸ್ ಆಗಿದೆ. ಆಮೇಲೆ ನಮ್ಮ ವಿಚಾರಗಳ ಮತ್ತೇನೂ ಇಲ್ಲ, ನಮ್ದು ಶಕ್ತಿ ಇನ್ನೊಂದು ರೂಪ ಆಗಿದೆ. ನಾವು ಎಷ್ಟು ಶಕ್ತಿಗಳನ್ನ ವೇಸ್ಟ್ ಕಳೀತಾ ಇರ್ತೀವಿ, ಅಷ್ಟು ನಮ್ಮ ಒಳಗಡೆ ಇರುವಂತ ಶಕ್ತಿನೂ ಕೂಡ ವೇಸ್ಟ್ ಹೋಗ್ತಿರ್ತದೆ. ಅದಕ್ಕೆ ಝೀರೋ ಥಾಟ್ ನಲ್ಲಿ ಏನಾಗುತ್ತೆ, ನಮ್ಮ ವಿಚಾರಗಳು ಆದಷ್ಟು ಕಡಿಮೆ ಆಗ್ತದೆ. ಕಡಿಮೆ ಆದ ಮೇಲೆ ಶಕ್ತಿ ವೇಸ್ಟ್ ಹೋಗೋದು ಕಡಿಮೆ. ಎಲ್ಲಿ ಶಕ್ತಿ ವೇಸ್ಟ್ ಹೋಗೋದು ಕಡಿಮೆ ಅನಿಸ್ತದೆ, ಅಲ್ಲಿ ನನಗೇನೋ ಎನರ್ಜಿ ಸಿಕ್ತು. ಅದಕ್ಕೆ ನಾವೇನ್ ತಿಳ್ಕೊಂಡ್ವಿ, ಇದು ಕೂಡ ಪರಮಾತ್ಮನ ನೆನಪು ಅಂತ ತಿಳ್ಕೊಂಡ್ವಿ. ಅದ್ರಲ್ಲೂ ಕೂಡ ಪರಮಾತ್ಮ ಅನ್ನುವಂತ ಶಕ್ತಿಯ ಅನುಭವ ನಮ್ಗಾಗ್ಲಿಲ್ಲ, ಅಥವಾ ಶೂನ್ಯ ವಿಚಾರನಲ್ಲಿ ಇರೋದ್ರಿಂದ ಕೆಲವೊಂದು ಕ್ಷಣಕ್ಕಾಗಿ ನಮ್ಗೇನೋ ಶಾಂತಿ ಸಿಕ್ತು. ಆದ್ರೆ ಈ ಶಾಂತಿ ನಾವು ಕರ್ಮ ಮಾಡೋ ಸಮಯದಲ್ಲಿ 24 ಗಂಟೆಗಳೆಲ್ಲನೂ ಬೇಕಲ್ಲ. ಯಾಕಂದ್ರೆ ನಾವು ಕಾರ್ಯ ಮಾಡ್ಬೇಕಾದಾಗ ನಮ್ಮ ವಿಚಾರಗಳನ್ನ ನಾವು ಶೂನ್ಯ ಇಟ್ಕೊಳಿಕ್ ಬರೋದೇ ಇಲ್ಲ. ಯಾಕಂದ್ರೆ ಅದಕ್ಕೆ ಶೂನ್ಯ ವಿಚಾರದಲ್ಲೇ ಹೋಗೋದು, ಅದು ಕೆಲವೊಂದು ಕ್ಷಣಕ್ಕಾಗಿ ಅಷ್ಟೇ ನಮಗೆ ಆ ಶಾಂತಿಯನ್ನ ಕೊಡ್ತದೆ. ಆದ್ರೆ ಮೆಡಿಟೇಷನ್ದಿಂದ ನಿಮಗೆ ಆ ಪರ್ಮನೆಂಟ್ ಎನರ್ಜಿ ಸಿಗ್ತದೆ, ಅದನ್ನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶೂನ್ಯ ವಿಚಾರ, ಪ್ರಾಣಾಯಾಮ, ಧ್ಯಾನ, ಪ್ರಾರ್ಥನೆ ಇದೆಲ್ಲನೂ ಕೂಡ ಕೆಲವೊಂದು ವಿಧಿಗಳು. ಅದರಿಂದ ನಾವು ಆ ಶಕ್ತಿಯ ಹತ್ತಿರದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಮ್ಮನ್ನು ನಾವು ಸ್ಟೇಬಲ್ ಇಟ್ಕೊಂಡು. ಆದರೆ ಮೆಡಿಟೇಷನ್ದಲ್ಲಿ ಆ ಶಕ್ತಿಯ ಜೊತೆಗೆ ನಮ್ಮ ಸಂಬಂಧವನ್ನು ನಾವು ಜೋಡಾವಣೆ ಮಾಡ್ತೀವಿ. ಅಲ್ಲಿ ಸಂಬಂಧ ಜೋಡಾವಣೆ ಮಾಡುವಂಥ ಒಂದೇನು ಪ್ರೊಸೆಸ್ ಇದೆ, ವಿಧಿ ಇದೆ, ಅದೇ ಮೆಡಿಟೇಷನ್ ಆಗಿದೆ. ಹಾಗಾದರೆ ಎಷ್ಟೋ ವಿಧಿಗಳಿಂದ ಈ ಮೆಡಿಟೇಷನ್ನನ್ನು ನಾವು ಕಲಿಬೋದು. ಹಾಗಾದರೆ ಆ ವಿಧಿಗಳಲ್ಲಿ ಮೊದಲನೇ ವಿಧಿ ಅಥವಾ ಮೊದಲನೇ ಹಂತ ಅಥವಾ ಒಂದು ಆಧಾರ ಅಂತ ನಾವು ಹೇಳ್ಬೋದು, ಅದಾಗಿದೆ ಪರಿಚಯ. ಈ ಮೆಡಿಟೇಷನ್ದಲ್ಲಿ ನಾವು ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗಬೇಕು. ಈ ಮೆಡಿಟೇಷನ್ ಅನ್ನ ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ನಮಗೆ ಬೇಕಾಗಿದೆ ಪರಿಚಯ. ಯಾಕಂದ್ರೆ ನಾವು ಯಾರನ್ನ ನೆನಪು ಮಾಡಬೇಕು, ಅವ್ರ ಪರಿಚಯ ನಮಗೆ ಬೇಕೇ ಬೇಕು. ಈಗ ತಿಳ್ಕೊಳ್ಳಿ, ನಿಮ್ಗೆ ಯಾವುದೋ ವ್ಯಕ್ತಿ ಪರಿಚಯ ಇಲ್ಲ, ಅವ್ರು ನಿಮ್ಗೋಸ್ಕರ ಸ್ಟ್ರೇಂಜ್ ಇದ್ದಾರೆ, ಅವ್ರನ್ನ ನೀವು ಕೂತ್ ನೆನಪು ಮಾಡ್ಬೋದಾ? ಆಗೋದಿಲ್ಲ. ಹೆಸರಾದ್ರೂ ಗೊತ್ತಿರ್ಬೋದು, ನೋಡಿರೋದಾದ್ರೂ ಇರ್ಬೋದು, ಏನಾದ್ರೂ ಬೇಕಾಗ್ತದೆ. ಅದಕ್ಕೆ ಮೊದಲನೇದಾಗಿ ನಮಗೆ ಪರಿಚಯ ಬೇಕು. ಅಕ್ಕವ್ರೆ, ಪ್ರಾರ್ಥನೆ ಬಗ್ಗೆ ಗೊತ್ತಾಯ್ತು, ಶೂನ್ಯ ವಿಚಾರ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಆದರೆ ಮಂತ್ರ ಬಹಳ ಪವರ್ಫುಲ್ ಆಗಿರ್ತವೆ ಅಂತ ನಮ್ಮ ಅನುಭವ. ಮಂತ್ರದ ಜಪ ಮಾಡ್ತಿರ್ಬೇಕಾದ್ರೆ ನಮಗೆ ಬಹಳಷ್ಟು ಶಕ್ತಿ ಸಿಗ್ದಂಗೂ ಫೀಲಿಂಗ್ ಆಗುತ್ತೆ. ಅದರಿಂದ ನಾವು ಪರಮಾತ್ಮನ ಜೊತೆ ಜೋಡಣೆ ಆದಂಗೆ ಆಯ್ತಲ್ಲ, ಅಥವಾ ಮೆಡಿಟೇಷನ್ಗೂ ಇದಕ್ಕೂ ಮತ್ತೆ ವ್ಯತ್ಯಾಸ ಇದೆಯಾ? ಹೌದು. ಈಗ ನೀವು ಮಂತ್ರ ಹೇಳಿದ್ರಿ,
ನಾವು ಅದ್ರ ಬಗ್ಗೆ ಮುಂಚೆನೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ. ಹ್ಮ್ ಮಂತ್ರ ಅಂದಮೇಲೆ ಒಂದು ಸಮಯದಲ್ಲಿ ಯಾರೋ ತನ್ನ ನಿಜವಾದಂತಹ ಪರಮಾತ್ಮನ ಜೊತೆಗಿರುವಂಥ ಒಂದು ಅನುಭವವನ್ನು ತನ್ನ ಶಬ್ದಗಳಲ್ಲಿ, ತನ್ನ ಅಕ್ಷರಗಳಲ್ಲಿ ಅದನ್ನು ಬರೆದಿಟ್ಟಿದ್ದು. ಅದೇ ಮಂತ್ರಗಳಂತ ತಿಳ್ಕೊಂಡು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಚಿಕ್ಕದಾಗಿರುತ್ತೆ ಮಂತ್ರ ಅಂದ್ರೆ ಬಹಳ ಚಿಕ್ಕ. ಚಿಕ್ಕದಿರ್ತದೆ, ಆದರೆ ಪವರ್ಫುಲ್ ಇರ್ತದೆ. ಆದರೆ ಅವರು ಅದನ್ನು ಆ ಸಮಯದಲ್ಲಿ ಹೇಳಬೇಕಾದಾಗ ಆ ಪವರ್ ಅವ್ರು ಫೀಲ್ ಮಾಡಿದ್ರು. ಅದಕ್ಕಂತ ತಿಳ್ಕೊಂಡು ಅದನ್ನೇ ಅವ್ರು ಹೇಳ್ತಿರ್ಬೇಕಾದಾಗ ತನ್ನ ಅನುಭವ ಅವ್ರು ರೀಕಾಲ್ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಆ ಮಂತ್ರದಿಂದ ಅನುಭವ ಸಿಕ್ತು. ಆದರೆ ಅವ್ರು ಹೇಳಿದ್ದು ಯಾವುದೋ ಸಮಯದಲ್ಲಿ, ನಾವೀಗ ಅದನ್ನ ಅನುಭವ ಮಾಡ್ತಾ 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 ಎಷ್ಟೋ ಜನರೇಷನ್ಗಳ ಕಳೆದು ನಾವೀಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ನಮಗೀಗ ಎಷ್ಟೋ ಮಂತ್ರಗಳದ ಅರ್ಥನೂ ಕೂಡ ಗೊತ್ತಿರೋದಿಲ್ಲ, ಆದ್ರೂ ನಾವು ಅದನ್ನ ಜಪ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಹತ್ರ ಆ ಫೀಲಿಂಗ್ ಮತ್ತೆ ಸೇಮ್ ಥಿಂಗ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅದನ್ನ ಡಿಸ್ಕಸ್ ಮಾಡಿದ್ವಿ ಅದೇ ತರ. ಅದ್ರಲ್ಲ ಇನ್ನೊಂದು ನಾವು ನೋಡ್ಬೋದು ಓಂ ಅನ್ನುವಂತ ಶಬ್ದದ್ದು. ಯಾಕಂದ್ರೆ ಓಂ ಅನ್ನುವಂತ ಶಬ್ದ ಬಹಳಷ್ಟು ಪವರ್ಫುಲ್ ಇದೆ. ಬೀಜ ಮಂತ್ರ ಅಂತಾನು ಕೂಡ ಹೇಳ್ತಾರೆ. ಯಾಕಂದ್ರೆ ಅದ್ರೊಳಗಡೆ ಅಷ್ಟು ಶಕ್ತಿ ಅದು ತುಂಬಿಕೊಂಡಿದೆ. ಹಾಗಾದ್ರೆ ಆ ಓಮದ ಉಚ್ಚಾರಣೆ ಮಾಡ್ತಿರ್ಬೇಕಾದಾಗ ನಾವು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಅದರಲ್ಲಿ ತಲ್ಲೀನ ಮಾಡಿಕೊಂಡು ಓಂ ಅನ್ನುವಂತಹ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರೆ ಅದರಿಂದ ಏನು ವೈಬ್ರೇಷನ್ ಫೀಲ್ ಆಗ್ತದೆ, ಆ ಮನಸ್ಸಿಗೆ ಅನುಭವ ಆಗ್ತದೆ. ಆ ಅನುಭವದಿಂದ ನನಗೆ ಅಲ್ಲಿ ಶಕ್ತಿ ಸಿಕ್ತು ಅನ್ನೋ ಅನುಭವ ಬರ್ತದೆ. ಆದ್ರೆ ಆ ಓಂ ಉಚ್ಚಾರಣೆಯಲ್ಲೂ ಇವತ್ತು ನಾವೇನ್ ತಪ್ತಾ ಇದ್ದೀವಿ, ಉದಾಹರಣೆಗೆ ತಿಳ್ಕೊಳ್ಳಿ, ನಾವು ನಮ್ಮ ಮನೆಯಲ್ಲಿ ಓಂ ಉಚ್ಚಾರಣೆನ ಮಾಡ್ತಾ ಇರ್ತೀವಿ. ಆ ಉಚ್ಚಾರಣೆ ಮಾಡೋ ಸಮಯದಲ್ಲಿ ಯಾರೋ ಡೋರ್ ಬೆಲ್ ಬಾರಿಸಿದ್ರು, ಮನೆಯಲ್ಲಿ ಕುಕ್ಕರ್ ಸೀಟಿ ಹೊಡೆಯಿತು, ಅಥವಾ ಫೋನ್ ರಿಂಗ್ ಆಯ್ತು, ಅಥವಾ ಮಕ್ಕಳು ಏನೋ ಕೂಗ್ತಾ ಇದ್ದಾರೆ, ಓಂ ಏನೋ ನಾವು ಅಂತಿದ್ದೀವಿ ಮುಖದಿಂದ, ಆದ್ರೆ ನನ್ನ ಮನಸ್ಸೆಲ್ಲಿ ಹೋಯ್ತು, ಎಲ್ಲಾ ಕಡೆಗೂ ಹರಿದೋಯ್ತು. ಹಾಗಾದ್ರೆ ಆ ಓಂ ಶಬ್ದದಿಂದ ಎನರ್ಜಿ ಸಿಗ್ಬೇಕು ಯಾರಿಗಿತ್ತು? ಎಷ್ಟೋ ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ನಾವು ಆ ಓಂ ಉಚ್ಚಾರಣೆಯನ್ನು ಮಾಡ್ತಾ ಇರ್ತೀವಿ. ಹಾಗಾದ್ರೆ ನಿಮ್ಮ ಪ್ರಾಕ್ಟಿಕಲ್ ಅನುಭವ ಇಲ್ಲಿ ಶೇರ್ ಮಾಡಿ. ಇದೇ ಸಿಚುವೇಶನ್ ನಿಮ್ಮ ಮನೆಯಲ್ಲಿದ್ದಾಗ ಆ ಓಂ ಶಬ್ದದಲ್ಲಿ ನೀವು ತಲ್ಲೀನ್ ಮಾಡ್ಬೋದಾ ನಿಮ್ಮನ್ನ ನೀವು, ಅಥವಾ ನಿಮ್ ಬುದ್ಧಿ ಆ ಎಲ್ಲಾ ಸೌಂಡ್ ಹತ್ರ ಹೋಗತ್ತಾ? ಸೌಂಡ್ ಆದಾಗೆಲ್ಲ ಅದರ ಕಡೆ ಮನಸ್ಸು ಓಡ್ತಾ ಇರ್ತದೆ. ಹಾಗಾದ್ರೆ ಇದು ಓಂ ಧ್ವನಿ ನಾವ್ ಏನ್ ಮಾಡ್ತಾ ಇದ್ದೀವಿ, ಈ ಓಂ ಧ್ವನಿ ನಮ್ ಶರೀರಕ್ಕೆ ಬೇಕಾಗಿದ್ದೇನೋ ಅಥವಾ ನಮ್ಮ ಮನಸ್ಸಿಗೆ ಬೇಕಾಗಿದ್ದೇನೋ? ಮನಸ್ಸಿಗೆ ಬೇಕಾಗಿದೆ. ಹಾಗಾದ್ರೆ ಆ ಸಮಯದಲ್ಲಿ ನಮ್ ಶರೀರ ಏನೋ ಓಂ ಧ್ವನಿಯನ್ನು ಉಚ್ಚಾರಣೆ ಮಾಡ್ತಾ ಇದೆ, ಆದ್ರೆ ನಮ್ಮ ಮನಸ್ಸು ಓಡಾಡ್ತಾ ಇದೆ, ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಹಾಗಾದ್ರೆ ಆ ಮನಸ್ಸು ಏನ್ ಹೇಳ್ತು, ನಾನು ಆ ಕಡೆ ಈ ಕಡೆ ಸೌಂಡ್ಗಳನ್ನು ಕೇಳಿ ಬರ್ತೀನಿ, ನೀನ್ ಓಂ ಅಂತ ಇರು. ನನ್ ಬಾಯಿ ಓಂ ಅಂತ ಇದೆ, ನನ್ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಆಗ್ತಾ ಇದೆ. ಹಾಗಾದ್ರೆ ಆ ಎನರ್ಜಿ ಏನಲ್ಲಿ ಆ ಮನಸ್ಸಿಗೆ ಸಿಗ್ಬೇಕಿತ್ತು, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇರ್ಲೇ ಇಲ್ಲ, ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಹಾಗಾದ್ರೆ ಶಕ್ತಿ ಎಲ್ಲಿ ಮನಸ್ಸಿಗೆ ಸಿಗ್ಬೇಕು ಅದು ಸಿಗ್ಲಿಲ್ಲ. ಹಾಗಾದ್ರೆ ಆ ಮಂತ್ರದಲ್ಲಿ ಏನ್ ಶಕ್ತಿ ಇತ್ತು ಅದ್ ನನಗೆ ಅನುಭವ ಆಗ್ಲಿಲ್ಲ. ಅದಕ್ಕೆ ಇಂತ 108 ಮಂತ್ರಗಳು ನಮ್ಮ ಅಕ್ಕಪಕ್ಕದಲ್ಲಿ ಇದ್ರೂ ಸಹಿತ ನಾವಿವತ್ತು ಮೆಡಿಟೇಷನ್ ಮಾಡಿ ಅಥವಾ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಝೀರೋ ಥಾಟ್ ನಲ್ಲಿ ಹೋಗಿ ಏನೇನೋ ಇದನ್ನೆಲ್ಲ ಹೊಸ ಹೊಸ ವಿಧಿಗಳನ್ನ ಕಂಡ್ಕೊಂಡು ನಮ್ಮ ಮನಸ್ಸನ್ನಲ್ಲಿ ಏಕಾಗ್ರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾದ್ರೆ ಈ ಎಲ್ಲ ಏನ್ ವಿಧಿಗಳಿದಾವೆ, ಈ ಎಲ್ಲಾ ವಿಧಿಗಳಲ್ಲಿ ನಾವು ಕೇವಲ ಶರೀರವನ್ನ ಏಕಾಗ್ರ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಮುಖ್ಯವಾಗಿ ಏಕಾಗ್ರ ಮಾಡಬೇಕಾಗಿದೆ ನಮ್ಮ ಮನಸ್ಸು. ನಿಮ್ಮ ಮನಸ್ಸು ಏಕಾಗ್ರ ಆಯಿತು, ಆ ವಿಧಿಯಿಂದ ನಿಮಗೆ ಆಟೋಮೆಟಿಕ್ ಶಕ್ತಿ ಸಿಗ್ತದೆ. ಆದ್ರೆ ಈ ಮಂತ್ರ ಉಚ್ಚಾರಣೆಯಿಂದ ಶಕ್ತಿ ಕೆಲವೊಂದು ಸಮಯಕ್ಕಾಗಿ ನಿಮಗೆ ಸಿಕ್ತು. ಆದ್ರೆ ಇಲ್ಲೂ ಕೂಡ ನೀವು ಮಂತ್ರದ ಜೊತೆಗೆ ನಿಮ್ಮನ್ನು ನೀವು ಜೋಡಾವಣೆ ಮಾಡಿದ್ರಿ. ಓಂ ಅಂತಿರ್ಬೇಕಾದಾಗ ನಿಮಗೆ ಫೀಲ್ ಏನ್ ಬಂತು, ಓಂ ಅನ್ನುವಂತ ಶಬ್ದದಲ್ಲಿ ಏನ್ ಎನರ್ಜಿ ಇದೆ ಅದನ್ನ ನಾನು ಫೀಲ್ ಮಾಡ್ತಿದ್ದೀನಿ. ಆದ್ರೆ ಅಲ್ಲಿ ನಿಮಗೆ ಪರಮಾತ್ಮನ ಸ್ವರೂಪ ಬರಲಿಲ್ಲ. ಪರಮಾತ್ಮನ ಜೊತೆಗೆ ನೀವು ಮಾತಾಡಿದ್ರ? ಇಲ್ಲ. ಮನಸ್ಸಿನ ಮಾತು ಆಗ್ಲೇ ಇಲ್ಲ. ಅಲ್ಲೇನಾಯ್ತು, ಓಂ ಕಡೆಗೆ ಗಮನ ಇತ್ತು. ಅಂದ್ರೆ ಓಂ ಅನ್ನುವಂತ ವಿಧಿ ಏನು, ಇದನ್ನು ಕೂಡ ರಿಲ್ಯಾಕ್ಸ್ ಮಾಡ್ಲಿಕ್ಕೆ, ರಿಲ್ಯಾಕ್ಸೇಷನ್ ಆಫ್ ಮೈಂಡ್. ಅಂದ್ರೆ ಈ ಪ್ರಾಣಾಯಾಮ ಮಾಡ್ದಂಗೆನೆ ಅದೇ ವಿಧಿಯಲ್ಲೇ ಒಂದೊಂದು ಉಚ್ಚ ರೀತಿಯಲ್ಲಿ ನಾವು ಇದನ್ನು ಅನುಭವ ಮಾಡ್ತಿದ್ದೀವಿ. ಹಾಗಾದ್ರೆ ಈ ಮಂತ್ರದಿಂದ ನಮಗೆ ಈ ರೀತಿಯಾದಂತಹ ಆ ಕ್ಷಣಕ್ಕಾಗಿ ಶಕ್ತಿ ಅನುಭವ ಆಗ್ತದೆ. ಆದ್ರೆ ಇದ್ರಲ್ಲಿ ಏನ್ ಜೋಡಾವಣೆ ನಾವು ಪರಮಾತ್ಮನ ಜೊತೆಗೆ ಮಾಡ್ಕೊಳ್ಬೇಕು, ಮತ್ತೆಲ್ಲೋ ನಾವು ಅದನ್ನು ಮಿಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಆ ಜೋಡಾವಣೆ ಆದ್ಮೇಲೆ ಇರುವಂತಹ ಅನುಭವನೇ ಬೇರೆ, ಮತ್ತೆ ಈ ಅನುಭವಗಳೇ ಬೇರೆ. ಅದಕ್ಕೆ ಆ ಮೆಡಿಟೇಷನ್ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕರ್ಕೊಂಡು ಹೋಗುವಂತ ಒಂದು ವಿಧಿಯಾಗಿದೆ. ಅಕ್ಕನವರೇ, ನಿಜವಾಗ್ಲೂ ನನಗೆ ಇವತ್ತು ಒಂದು ಬೇರೆ ಅನುಭವನೇ ನೀವು ಮಾಡಿಸಿದ್ರಿ. ನಾನು ಭ್ರಮೆಯಲ್ಲಿದ್ದೆ, ನನಗೆಲ್ಲ ಗೊತ್ತು, ನಾನು ಪರಮಾತ್ಮನ ಜೊತೆ
ಕನೆಕ್ಷನ್ ಇದೆ ನನಗೆ, ನಾನು ನಿತ್ಯ ಪ್ರಾರ್ಥನೆ ಮಾಡ್ತೀನಿ, ಜಪ ಮಾಡ್ತೀನಿ ಅಂದರೆ ನಾನು ಪರಮಾತ್ಮನಿಗೂ ನನಗೂ ಸಂಬಂಧ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನುವರೆಗೂ ಸರಿಯಾದ ಸಂಬಂಧ ಆಗಲಿಲ್ಲ ಅನ್ನೋದು ಗೊತ್ತಾಗಿದೆ. ಅದು ಸರಿಯಾಗಿ ಪರಮಾತ್ಮನ ಜೊತೆ ಹೇಗೆ ಸಂಬಂಧ ಮಾಡ್ಕೊಳ್ಳೋದು ಅನ್ನೋದ ತಿಳ್ಕೋಬೇಕಾಗಿದೆ. ಮತ್ತೊಮ್ಮೆ ನಾವು ಭೇಟಿಯಾಗೋಣ, ಮತ್ತೊಮ್ಮೆ ಅದನ್ನು ವಿಷಯವನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರ ವೀಕ್ಷಕರೇ, ಇಲ್ಲಿವರೆಗೆ ನಾವು ಒಂದು ಭ್ರಮೆಯಲ್ಲಿದ್ವಿ. ನಮಗೆ ಪರಮಾತ್ಮನ ಪರಿಚಯ ಆಗಿಬಿಟ್ಟಿದೆ, ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಇದೆ, ನಾವು ಜಪ ಮಾಡ್ತೀವಿ, ಮಂತ್ರೋಚ್ಚಾರಣೆ ಮಾಡ್ತೀವಿ, ನಿತ್ಯ ಪೂಜೆ ಮಾಡ್ತೀವಿ, ನಮಗೆಲ್ಲ ಗೊತ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಅಕ್ಕನವ್ರ ಜೊತೆ ಮಾತಾಡಬೇಕಾದ್ರೆ ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಇನ್ನೂವರೆಗೆ ಜೋಡಣೆ ಆಗಲೇ ಇಲ್ಲ. ನಾವು ಎಷ್ಟೆಷ್ಟೋ ಸಂಬಂಧಗಳನ್ನು ಬೇರೆ ಬೇರೆ ಲೌಕಿಕದಲ್ಲಿ ನಮ್ಮ ನೆಂಟರಿಷ್ಟ್ರ ಜೊತೆ, ಫ್ರೆಂಡ್ಸ್ ಜೊತೆ ಸಂಬಂಧ ಬೆಳೆಸ್ಕೊಂಡು ಬಂದಿದ್ದೇವೆ, ನಿಭಾಯಿಸ್ತಾನೇ ಇದ್ದೀವಿ, ಅದಕ್ಕೋಸ್ಕರ ಎಷ್ಟು ಪ್ರಯತ್ನವೂ ಪಡ್ತೀವಿ. ಆದರೆ ಪರಮಾತ್ಮನ ಜೊತೆ ನಾವು ನಿಜವಾದ ಸಂಬಂಧ ಬೆಳೆಸ್ಕೊಂಡ್ರೆ ಅದರಿಂದ ಎಷ್ಟೋ ಹೊಸ ಹೊಸ ಅನುಭವಗಳು ಪಡ್ಕೋಬೋದು. ನನಗಂತೂ ಆ ಹೊಸ ಅನುಭವ ಪಡ್ಕೋಬೇಕು ಅನ್ನೋದು ತುಂಬ ಆಸೆ ಆಗಿದೆ. ನೀವು ಅದೇ ಥರ ಆಸೆ ಪಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಪರಮಾತ್ಮನ ಜೊತೆ ನಿಜವಾದ ಸಂಬಂಧ ಹೇಗೆ ಪಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಿಮಗೆ ನಮಸ್ಕಾರ.